ಬೆಂಗಳೂರು ಗಾಂಧಿನಗರಕ್ಕೆ ಇದು ಭಾಳ ಅವಶ್ಯಕತೆ ಇತ್ತು. 7 ಸತಿ ನಾವು ಟೆಂಡರ್ ಹಾಕಿ ಇದಕ್ಕೆ ಫೇಲ್ ಆಗಿದ್ದು, ಭಾಳ ಧೈರ್ಯ ಮಾಡಿ ಬಂದು ಇದಕ್ಕೆ ಟೆಂಡರ್ ಹಾಕಿದ್ದಾರೆ. ಕಾರ್ಪೊರೇಷನ್ಗೆ 1 ಕೋಟಿ ರೂಪಾಯಿ ಕಟ್ಟಬೇಕು ಶುರುವಾದ. ಜೊತೆಗೆ ಒಂದು ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿಂದ ಬಂದು ಪಾರ್ಕ್ ಮಾಡಿದ್ರೆ ಹೈಕೋರ್ಟಿಂದ ಹಿಡಿದು ವಿಧಾನಸೌಧದಿಂದ ಹಿಡಿದು ಬಸ್ ಸ್ಟ್ಯಾಂಡ್ ಎಲ್ಲರೂ ಕೂಡ ಫ್ರೀ ಪಿಕಪ್ ಕೂಡ ಒದಗಿಸ್ಕೊಡ್ಲಾಗ್ತಾ ಇದೆ. ಇದನ್ನು ಸಾರ್ವಜನಿಕರು ಇದನ್ನು ಉಪಯೋಗಿಸ್ಕೊಳ್ಬೇಕು. ಆಮೇಲೆ ಇಲ್ಲಿ ಕೆಲವು ಅನೇಕ ರಸ್ತೆಗಳನ್ನು ಗಾಂಧಿನಗರದಲ್ಲಿ ನಾವೆಲ್ಲ ಪಾರ್ಕಿಂಗ್ನ ಪ್ಲ್ಯಾನ್ ಮಾಡಿದ್ದೀವಿ. ಏಕೆಂದರೆ ಓಡಾಡೋಕ್ಕೆ ಆಗ್ತಾಯಿಲ್ಲ. ಖಾಸಗಿಯವರು ಉಪಯೋಗಿಸ್ಕೊಳ್ಬೋದು, ವರ್ತಕರು ಉಪಯೋಗಿಸ್ಕೊಳ್ಬೋದು, ಇಲ್ಲಿ ಇರುವಂಥವರೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೋದು. ಇದು ವಿಶೇಷ. ಬೆಂಗಳೂರಿನಲ್ಲಿ ಇನ್ನೂ ಕೆಲವು ಕಡೆ ಜಾಗಗಳೆಲ್ಲಲ್ಲಿದೆ ಈ ರೀತಿ ಪಾರ್ಕಿಂಗ್ ಮಾಡಲಿಕ್ಕೆ ನಾವು ಕಾರ್ಯಕ್ರಮ ರೂಪಿಸಿ ಐಡೆಂಟಿಫಿಕೇಷನ್ ಮಾಡ್ತಾ ಇದ್ದೀವಿ. ಇದು ಒಂದು ಮಾದರಿಯಾದಂಥ ಒಂದು. ನಮ್ಮ ದಿನೇಶ್ ಅವರು ಕೂಡ ಕೆಲವು ವಿದೇಶದಿಂದ ಕೆಲವು ಮಾಡೆಲ್ಗಳು ಕೂಡ ಅವರು ಕೂಡ ತಂದಿದ್ದಾರೆ. ಅದನ್ನು ಸ್ಕೋರ್ ಮಾಡೋಂಥದ್ದು, ಸಣ್ಣ ಸಣ್ಣ ಜಾಗದಲ್ಲಿ ಮಾಡೋಂಥದ್ದು, ಅದನ್ನು ಕೂಡ ನಾವೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಈಗ ಇದನ್ನು ರಾಜ್ಯದ ಜನತೆಗೆ, ಬೆಂಗಳೂರು ನಗರಕ್ಕೆ ಬ್ರ್ಯಾಂಡ್ ಬೆಂಗಳೂರು ಇದೊಂದಷ್ಟು ಪ್ರೈವೇಟ್ ಪಾರ್ಕಿಂಗ್ ಅಂದರೆ ಇಡೀ ಗಾಂಧಿನಗರ ಎಲ್ಲ ಬ್ಯಾನ್ ಮಾಡ್ತೀರಾ? ಭಾಳ ಕಡಿಮೆ ಆಯ್ತಲ್ಲ ಸರ್, 100 ಮೀಟ್ರ್ ತುಂಬ ಕಮ್ಮಿ ಆಯಿತು ಸರ್ ಪಾರ್ಕಿಂಗ್. ಫಸ್ಟ್ ಒಂದೊಂದು ಸ್ಟೇಜ್ ಮೇಲೆ ಹೋಗಬೇಕು. ಸ್ಟೇಜ್ ಬೈ ಸ್ಟೇಜ್ ಮೇಲೆ ಹೋಗಬೇಕು. ಇದನ್ನು ಆಮೇಲೆ ರಿವ್ಯೂ ಮಾಡ್ತೀವಿ. ಸದ್ಯಕ್ಕೆ ಅದಕ್ಕೆ ಯಾವ ರೀತಿ ಹೋಗೋದು ಬರೋದು ಎಲ್ಲ ಹೋಗೋದು ಆಗಲ್ಲ. ಅದೇ ಓಡೋದು ಬಾರದಲ್ಲ ಈ ಕಾಂಟ್ರಾಕ್ಟ್, ನಮ್ಗೆ ಅದು ಮುಖ್ಯ. ಹೌದು, 2ನೇ ಏರ್ಪೋರ್ಟು 32ಕ್ಕೆ 2ನೇ ಏರ್ಪೋರ್ಟು ಆಗಬೇಕು ಅಂತ ಒಂದು ಪ್ರಸ್ತಾವನೆ ಇದೆ. ಈಗಾಗಲೇ ಅವರು ಯಾಕೆಂದರೆ ಅಲ್ಲಿವರೆಗೂ ನಮಗೆ ಪ್ಲ್ಯಾನ್ ಇದೆ. ನಾವು ಇದನ್ನು ಪಕ್ಕದ ರಾಜ್ಯಕ್ಕೆ ಈಗಾಗಲೇ ಅವರು ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ. ನಮ್ಮ ರಾಜ್ಯದಲ್ಲೂ ಕೂಡ ನಾವು ಇದಕ್ಕೆ ಸಿದ್ಧತೆಯನ್ನು ನಾವು ಮಾಡಿಕೊಳ್ಬೇಕು. ಏನು ನಮ್ಮ ಎಂ.ಬಿ. ಪಾಟೀಲ್ ಅವರು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಏನು ಹೇಳಿದ್ದಾರೆ, ಮತ್ತು ಸತ್ಯಾಂಶ ನಮ್ಮ ಅಧಿಕಾರಿಗಳೆಲ್ಲ ಹೋಗಿ ಭೇಟಿ ಮಾಡಿದ್ದಾರೆ. ಲ್ಯಾಂಡ್ ಐಡೆಂಟಿಫಿಕೇಷನ್ ಅವ್ರ ಡಿಪಾರ್ಟ್ಮೆಂಟ್ ಕೊಡಬೇಕು. ಈಗ ನಾವು ಇದನ್ನು ಫ್ಲೈಟ್ ಎಕ್ ಮಾಡಬೇಕು ಅಂತ ಹೊರಟು, ಅದಕ್ಕೆ ಈಗ ಒಂದು ಝೋನ್ ಇದೆ. ಇಷ್ಟೊಳಗಡೆ ಜಾಸ್ತಿ ಮಾಡಬಾರ್ದು ಅಂತ ನಾನು ಎಲಿಜಿಬಲ್ ಮಾಡಬೇಕು, ಇಲ್ಲ ಇಲ್ಲೆಲ್ಲಾದ್ರೂ ಮಾಡಬೇಕು ಅಂತೇಳಿ 3-4 ಜಾಗ ನಾವು ಬಿಟ್ಟಿದ್ದೆ. ಅದಕ್ಕೆ ಅವರು ಹೋಗ್ತಾ ಇಲ್ಲ. ಅದಕ್ಕೆ ಬೇರೆ ಸ್ವಲ್ಪ ದೂರ ಜಾಗ 3-4 ಜಾಗ ಮಾಡಿದ್ದಾರೆ. ಸೊ ಹಿಂಗೆ ಬೆಂಗಳೂರಿಗೆ ಆಕರ್ಷಣೀಯವಾದಂಥದ್ದು. ಯಾಕೆಂದರೆ ಇನ್ನೇನೊಂದು 7-8 ವರ್ಷದಲ್ಲಿ 32 ಮುಗಿದೋಗಿದೆ. ಸೊ ನಮ್ಮ ಟ್ರಾಫಿಕ್ಕು ಬೇರೆ ರಾಜ್ಯಕ್ಕೆ ಹೋಗಬಾರ್ದು. ಆ ದೃಷ್ಟಿಯಿಂದ ಖಂಡಿತ ನಾವು ನಮ್ಮ ಸರ್ಕಾರ ಮುಂದೆ ತೀರ್ಮಾನ ಮಾಡ್ತೀವಿ. ಹೌದು ಸರ್, ಅದು ಈ ಬಾಸ್ಟನ್ ಕಂಪನಿ ಕೊಟ್ಟಿದ್ದೀವಲ್ಲ ಕನ್ಸಲ್ಟೆನ್ಸಿ ರೆವೆನ್ಯೂ ಗ್ರೂಪ್ ಅವರು ಈಗ ಮೋದಿನ ಯೂಸ್ ಮಾಡಿದ್ದಾರೆ. ಅವ್ರನ್ನ ಯೂಸ್ ಮಾಡಿದ್ದಾರೆ. ಯಾರು ಬೇಡ, ಇವರೇ ಕನ್ಸಲ್ಟೆ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲ್ಲ ಜಾಗ ಇದೆ. ಇವರೇ ಕನ್ಸಲ್ಟೆನ್ಸಿ ಮಾಡಿ ಇವರೇ ನಮಗೆ ಒಪಿನಿಯನ್ ಕೊಟ್ಟರೆ ಭಾಳ ಒಳ್ಳೆಯದು.